ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಮಧುಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೆ ಬೈಕ್ ಕಳ್ಳರ ಹಾವಳಿ. ಹೌದು, ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳನ್ನೇ ಟಾರ್ಗೆಟ್ ಮಾಡುತ್ತಿರುವ ಕಳ್ಳರು ರಾತ್ರಿ ವೇಳೆ ಬೈಕ್ ಕಳ್ಳತನಕ್ಕೆ ಯತ್ನಿಸುತ್ತಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಮಧುಗಿರಿ ಪುರಸಭೆಯ 23 ಮತ್ತು 24ನೇ ವಾರ್ಡಿನ ನಿವಾಸಿಗಳು ಇದೀಗ ಆತಂಕದಲ್ಲಿದ್ದಾರೆ. ಕಳ್ಳರ ಈ ಹಾವಳಿಗೆ ಕಡಿವಾಣ ಬೀಳಬೇಕೆಂದು ಸ್ಥಳೀಯರು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. ಈ ಕುರಿತು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಸ್ಥಳೀಯರ ಅಭಿಪ್ರಾಯ ಸಂಗ್ರಹಿಸಿ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಹೇಳಿ ಸರ್, ಈಗ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಮಧುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಲಿ 23ನೇ ವಾರ್ಡ್ ಅಂತ ಬರ್ತಾ ಇದೆ ಸರ್. ಕಳೆದ ಒಂದು ವಾರದಿಂದ ಈ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ ಅಂತೆ ಸರ್. ಸಿಸಿಟಿವಿಲೆಲ್ಲ ಓಡಾಡ್ತಾವ್ರೆ ಚಹರೆಗಳು. ಆದ್ರೂ ಸಹ ಅಲ್ಲಿರ್ತಕ್ಕಂಥ ಪೊಲೀಸ್ ಬೀಟ್ ಸ್ವಲ್ಪ ಸಬಲೀಕರಣ ಆಗ್ಬೇಕು ಸರ್. ಏನು ಮತ್ತೆ ಹೇಳಿ. ಮಧುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿ ಬರ್ತಕ್ಕಂಥ 23, 24ನೇ ವಾರ್ಡ್ ಅಲ್ಲಿ ಒಂದು ಫೈರ್ ಇಂಜಿನ್ ಆಫೀಸ್ ಬರುತ್ತೆ ಸರ್. ಆದ್ರೆ ಹಿಂಭಾಗದಲ್ಲಿ ಸುಮಾರು ಒಂದು ವಾರದಿಂದ ಕಳ್ಳರು ಓಡಾಟ ನೈಟ್ ಹೊತ್ತು ಜಾಸ್ತಿ ಆಗಿದೆ ಸರ್. ಬೈಕ್ಗಳು ಮಾಡೋದು, ಬೈಕ್ಗಳು ಕದಿಯೋದು ಹಿಂಗೆಲ್ಲ ಆಗಿದೆ ಸರ್. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಂಡು ಆ ನಿವಾಸಿಗಳಿಗೆ ರಕ್ಷಣೆ ಕೊಡ್ಬೇಕು ಸರ್. ಕಳಿಸ್ತೀನಿ ಪೊಲೀಸರು ಇವತ್ತು. ಹಾ ಸರ್, ದಯವಿಟ್ಟು ನೋಡಿ ಸರ್. ಯಾಕಪ್ಪ ಅಂತಂದ್ರೆ ಬೈಕ್ಗಳು ಮಾಡೋದು, ಬೈಕ್ಗಳು ಕದ್ಕೊಂಡು ಹೋಗಿರೋದು ಹಿಂಗೆಲ್ಲ ಆಗವಂತೆ. ಒಂದ್ 4 ಜನ ಹಿಂದಾಗ ಓಡಾಡ್ತಾರೆ. ನಾನು ಇವತ್ತು ಸಬ್ ಇನ್ಸ್ಪೆಕ್ಟರ್ ಕಳಿಸ್ತೀನಿ ಅಲ್ಲಿಗೆ. ಎಸ್ ಸರ್, ಪ್ಲೀಸ್ ಸರ್. ಏನಾದರೂ ಬೈಕ್ ಕಳ್ಳರ ಹಾವಳಿ ಕಡಿವಾಣ ಬೀಳುತ್ತದೆಯೇ, ನಿವಾಸಿಗಳಿಗೆ ಭಯಮುಕ್ತ ವಾತಾವರಣ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಕಳ್ಳತನ ತಡೆಗಟ್ಟಲು ಸಾರ್ವಜನಿಕರು ಕೂಡ ತಮ್ಮ ವಾಹನಗಳನ್ನು ಸುರಕ್ಷಿತವಾಗಿ ನಿಲ್ಲಿಸಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸ್ ಮಾಹಿತಿಗೆ ನೀಡುವಂತೆ ಮನವಿಯನ್ನು ಸಲ್ಲಿಸಲಾಗಿದೆ. ರೈತ ಧ್ವನಿ ಮೀಡಿಯಾ ನ್ಯೂಸ್, ನಾನು ಶಶಾಂಕ್ ಕಾರ್ಗೆ.